ಬ್ಯಾಡಗಿಯ ಶಾಸಕನಾಗಿದ್ದಾಗ ನಾನು ಅಲ್ಲಿ ಲಿಫ್ಟ್ ಇರಿಗೇಷನ್ ಸ್ಕೀಮನ್ನು ಮಾಡಿ ಗುಡ್ಡದ ಮಾದಾಪುರ ಯೋಜನೆಯಿಂದ 36 ಕೆರೆಗಳಿಗೆ ನೀರು ತುಂಬಿಸ್ತಕ್ಕಂಥ ಯೋಜನೆ ಮಾಡಿ ಹಾವೇರಿ ರಾಣೆಬೆನ್ನೂರು ಪಟ್ಟಣಗಳಿಗೆ ನೀರು ಕುಡಿಸೋದ್ರ ಜೊತೆಗೆ ಎಲ್ಲ ಕೆರೆಗಳನ್ನು ತುಂಬತಕ್ಕಂಥ ಕೆಲಸ ಮಾಡಿದ್ವಿ. ಸವಣೂರು ತಾಲೂಕಿನಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಇದ್ದಾಗ ನಾವು ಬೊಮ್ಮಾಯಿಯವರು ಸೇರಿ 48 ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಮಾಡಿದ್ವಿ. ಈಗಾಗಲೇ ಕೆರೆಗಳನ್ನು ತುಂಬಿದವಿ. ಇನ್ನು 12 ಕೆರೆಗಳು ಉಳಿದಿದ್ವು. ಮೊನ್ನೆ ಅದಕ್ಕೂ 35 ಕೋಟಿ ರೂಪಾಯಿ ಮಂಜೂರು ಮಾಡಿಸಿ ಈಗ ಅದು ಟೆಂಡರ್ ಕೆಲಸ ಆಗಿ ಇನ್ನೊಂದು ವಾರದಲ್ಲಿ ಅದು ಕೆಲಸ ಕೂಡ ಪ್ರಾರಂಭವಾಗಿದೆ. ಹಾಗಾಗಿ ಇವತ್ತು ಸವಣೂರು ತಾಲೂಕಿನಲ್ಲಿ ಎಲ್ಲಿ ಕೂಡ ಅಂತ ಬರಗಾಲ ಬಂದ್ರು ಇದ್ದಷ್ಟು ನೀರಿನ ಆಹಾಕಾರ ಒಬ್ರು ಒಂದು ಬೋರ್ವೆಲ್ ಹಾಕೊಡ್ರಿ ಅಂತ ಕೇಳಿಲ್ಲ. ಕಾರಣ ಕೆರೆಗಳನ್ನು ತುಂಬಿಸಿದ್ರಿಂದ ಅಂತರ್ಜಲ ಮೇಲ್ ಬಂದಿದೆ. ಯಾವುದೇ ಬೋರ್ಗಳು ಡ್ರೈ ಆಗಿಲ್ಲ. ಬಹಳ ಒಣ ಬರಗಾಲದ ಪ್ರದೇಶದಲ್ಲಿ ಇವತ್ತು ನೀರು ಸತತವಾಗಿ ಸಿಗ್ತಾ ಇದೆ. ನಮಗೆ ತುಂಬಾ ಸಂತೋಷ, ಖುಷಿ ವಿಚಾರ. ಅಂದ್ರೆ ನಿಮ್ಮ ಜವಾಬ್ದಾರಿಗೆ, ನಿಮ್ಮ ಕಾಳಜಿಗೆ, ನಿಮ್ಮ ಕಳಕಳಿಗೆ ಪ್ರಕೃತಿ ಕೂಡ ಒಂದಿಷ್ಟು ಪೂರಕವಾಗಿದ್ರೆ ಮತ್ತಷ್ಟು ಹಸನಾಗತ್ತೆ ಅಂತ ಅನ್ಸುತ್ತೆ. ಈ ಸರಿ ನಮಗ್ ಮಳೆ ದೊಡ್ಡ ಮಳೆ ಆಗಿಲ್ಲ. ಕೆರೆಗಳನ್ನು ತುಂಬಿಸ್ತಕ್ಕಂಥ ಕೆಲಸ ಈಗಾಗಲೇ ಮಾಡ್ತಾ ಇದ್ದೀವಿ. ಮಳೆ ನೀರು ಅಂತರ್ಜಲಕ್ಕೆ ಮುಟ್ಟ ಅಷ್ಟು ಆಗಿಲ್ಲ. ಆದ್ದರಿಂದ ಕೆರೆ ಕಟ್ಟೆಗಳು ತುಂಬಿಲ್ಲ. ಅದನ್ನ ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ತೇನೆ. ಬಹಳ ಬೆಂಗಳೂರು ಕಡೆ, ಮಂಗಳೂರು ಕಡೆ ಎಲ್ಲ ಡ್ಯಾಮ್ಗಳು ತುಂಬಿ ಹರಿತಾ ಇದೆ. ಹೆಚ್ಚಾದ ನೀರನ್ನ ಈಗಾಗಲೇ ಕಾವೇರಿಯಿಂದ ಇವತ್ತು ಚೆನ್ನೈಗೆ ಬಿಡ್ತಕ್ಕಂಥ ವ್ಯವಸ್ಥೆ ಆಗಿದೆ. ಅದರಿಂದ ನಮ್ಮಲ್ಲಿನೂ ಕೂಡ ದೊಡ್ಡ ಮಳೆ ಆದರೆ ಮುಂದಿನ ದಿನಗಳಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಸಾಲ್ವ್ ಆಗ್ತದೆ ಅನ್ನುವ ವಿಶ್ವಾಸ ನನಗೆ. ಮುಂದಿನ ದಿನಗಳಲ್ಲಿ ಅದು ಆಗ್ತದೆ. ರುದ್ರಪ್ಪ ಸರ್, ಇಂಥ ಒಂದು ಸುದೀರ್ಘ ರಾಜಕಾರಣದ ಅವಧಿಯಲ್ಲಿ ತಾವು ಹಲವಾರು ಏಳು ಬೀಳುಗಳನ್ನು ನೋಡಿರ್ತೀರಿ, ವಿಚಿತ್ರ ಸವಾಲುಗಳನ್ನ ಅನುಭವಿಸಿರ್ತೀರಿ. ಇಂಥ ಸವಾಲ್ ನಂಗೆ ಬಹಳ ಕಷ್ಟ ಆತ್ ನೋಡ್ರಿ, ನಾನು ಅದನ್ನ ಹೇಳಂಗಿಲ್ಲ ಬಿಡಂಗಿಲ್ಲ ಅಂತ ಒಂದು ಧರ್ಮ ಸಂಕಟದಾಗಿದ್ದೆ ಅಂತ ಏನಾದ್ರೂ ಇದ್ದೇ ಇರ್ತದೆ. ಅಂತ ಯಾವ ವಿಚಾರವನ್ನು ಹೇಳ್ಕೊಳ್ಬಹುದು ಅಂತೀರಿ? ಮುಖ್ಯವಾಗಿ ನಾನು ಯಾವುದಕ್ಕೂ ಆಸೆ ಪಡೋದಿಲ್ಲ. ಇಂಥದ್ದೇ ಕೆಲಸ ಮಾಡಬೇಕು, ಹೀಗೆ ಮಾಡಬೇಕು ಅಂತ ಒಂದ್ಸಲ ನಾನು ಇಟ್ಕೊಂಡೆ ಅಂದ್ರೆ ಕೆಲಸವನ್ನ ಮಾಡ್ಲಿಕ್ಕೆ ಪ್ರಾಮಾಣಿಕ ಪ್ರಯತ್ನವನ್ನು ಮಾಡುತ್ತೇನೆ. ಅದ್ರ ಜೊತೆಗೆ ನಂದೊಂದು ಆಸೆ ಇದೆ. ಹಾವೇರಿ ನಗರದಲ್ಲಿ ಯಾರೂ ವಸತಿಹೀನರು ಇರಬಾರದು, ಪ್ರತಿಯೊಬ್ಬರಿಗೂ ವಸತಿಯನ್ನು ಕೊಡಬೇಕು ಅಂತ ಒಂದು ಆಸೆ ಇದೆ. ಈಗಾಗಲೇ ನಾನು ಹಿಂದಿನ ಸಲ ಮಂತ್ರಿ ಆದಂಥ ಸಂದರ್ಭದಲ್ಲಿ 12 ಎಕರೆ ಜಮೀನನ್ನು 16 ಎಕರೆ ಜಮೀನನ್ನು ಹಿಡಿದು 1112 ಮನೆಗಳನ್ನು ಕಟ್ಟತಕ್ಕಂಥ ಕೆಲಸವನ್ನು ಪ್ರಾರಂಭ ಮಾಡಿದ್ದೆ. ಈಗ G+1 ಮಾದರಿಯಲ್ಲಿ ಅದನ್ನು ಕಟ್ಟಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಅದು ಕೆಲಸ ನಡೆದಿದೆ. ಇನ್ನು ಮುಂದಿನ ದಿನಗಳಲ್ಲಿ ವಸತಿ ರಹಿತರನ್ನ ಗುರುತಿಸಿ ಎಲ್ಲರಿಗೂ ವಸತಿ ಕೊಡಬೇಕು ಅನ್ನುವ ಬಯಕೆ ತಮ್ಮಲ್ಲಿದೆ. ಅದೇ ಅದನ್ನ ಮಾಡತಕ್ಕಂಥದ್ದು ಕನೆಕ್ಟ್ ಕರ್ನಾಟಕ. ಇದು ನಿಮ್ಮ ನೆಟ್ವರ್ಕ್.